ಈ ವರ್ಷದ ಪ್ರಶಸ್ತಿ ಪ್ರದಾನ ನಾಡಿದ್ದು ಜನವರಿ 24, 25, 26ರಂದು 3 ದಿನಗಳ ಕಾಲ ಐವೈಸಿಯಲ್ಲಿ ನಡೆಯಲಿದೆ. ಪಂಚಮಿ ಪುರಸ್ಕಾರದ ಪುರಸ್ಕೃತರಾಗಿರ್ತಕ್ಕಂಥ TN ಸೀತಾರಾಮ್, ನಮಗೆಲ್ಲರಿಗೂ TN ಸೀತಾರಾಮ್ ಬಗ್ಗೆ ಗೊತ್ತುಂಟು. ಸಂಸ್ಕೃತಿ ವಿಶ್ವಪ್ರತಿಷ್ಠಾನ ಯಶಸ್ವಿ ಉಡುಪಿಯಿಂದ ಕೊಡಮಾಡುವ ಪಂಚಮಿ ಟ್ರಸ್ಟ್ ಉಡುಪಿ ಪ್ರಾಯೋಜಿತ ಪಂಚಮಿ ಪುರಸ್ಕಾರ 2026ಕ್ಕೆ ಕನ್ನಡದ ಹಿರಿಯ ಚಲನಚಿತ್ರ ಹಾಗೂ ಕಿರುತೆರೆ ನಿರ್ದೇಶಕ, ನಟ, ಸಾಹಿತಿ, ನಾಟಕಕಾರ TN ಸೀತಾರಾಮ್ ಅವರು ಆಯ್ಕೆಯಾಗಿದ್ದಾರೆ. ಜನವರಿ ತಿಂಗಳಲ್ಲಿ ಜನವರಿ 25ರಂದು ನಡೆಯುವಂತಹ ಸಂಸ್ಕೃತಿ ಉತ್ಸವದಲ್ಲಿ ಉಡುಪಿಯ ಯಕ್ಷಗಾನ ಕಲಾರಂಗದ ಐವೈಸಿ ಸಭಾಂಗಣದಲ್ಲಿ ಈ ಒಂದು ಪ್ರಶಸ್ತಿ ಪ್ರದಾನ ನಡೆಯುತ್ತಿದೆ. ಗೌರವಧನ 1 ಲಕ್ಷದೊಂದಿಗೆ ಪ್ರಶಸ್ತಿ ಪತ್ರ, ಫಲಕ ನೀಡಿ ಗೌರವಿಸಲಾಗುವುದು. TN ಸೀತಾರಾಮ್ ಬಗ್ಗೆ ಒಂದೆರಡು ಮಾತು. ಕಿರುತೆರೆ ಧಾರಾವಾಹಿ ಮೂಲಕ ಮನೆ ಮಾತನಾಡಿರುವ TN ಸೀತಾರಾಮ್ 1948 ಡಿಸೆಂಬರ್ 6ರಂದು ಜನಿಸಿದರು. ಪತ್ರಕರ್ತರು, ಕಥೆಗಾರ, ನಾಟಕಗಾರ, ಚಲನಚಿತ್ರ ನಟ, ನಿರ್ದೇಶಕ, ಚಲನಚಿತ್ರ ನಿರ್ದೇಶಕರಾಗಿಯೂ ಛಾಪು ಮೂಡಿಸಿದವರು. ಮೂಲಕ ಅವರು ಗೌರಿ ಬಿದರೂರಿನವರು. ತಂದೆಯವರು ನಾರಾಯಣ ರಾಯರು ಮತ್ತು ತಾಯಿ ಸುಂದರಮ್ಮ. ಕೃಷಿಯನ್ನು ಆಶ್ರಯಿಸಿದ ಕುಟುಂಬ ಅವರದ್ದು. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ದೊಡ್ಡಬಳ್ಳಾಪುರದ ಸರ್ಕಾರಿ ಶಾಲೆಯಲ್ಲಿ ಪೂರೈಸಿದ ಸೀತಾರಾಮ್ ಅವರು ಮುಂದೆ ನ್ಯಾಷನಲ್ ಕಾಲೇಜಿನ ವಿದ್ಯಾರ್ಥಿಯಾದರು. BSc BL ಓದಿದ ನಂತರ ಅವರು ನ್ಯಾಯವಾದಿಯಾಗಿ ಕೆಲಸ ಒಂದಷ್ಟು ಮಾಡಿದ್ರು. ನಂತರ ಅವರು ತಮ್ಮ ಬದುಕು ಮತ್ತು ಕಾರ್ಯಕ್ಷೇತ್ರಗಳಲ್ಲಿ ತಮ್ಮ ಉತ್ತಮ ಸ್ವಾಸ್ಥ್ಯ ಕಾಪಾಡಿಕೊಂಡು ಬಂದ ಅಪೂರ್ವ ವ್ಯಕ್ತಿತ್ವದವರು. ಗೃಹ್ಯ ತತ್ವಗಳನ್ನು ಅಳವಡಿಸಿಕೊಂಡವರು. ಸಣ್ಣ ಕಥೆ ಮತ್ತು ನಾಟಕ ಪ್ರಕಾರಗಳಲ್ಲಿ ಅವರ ಪ್ರಥಮ ನಾಟಕ ಯಾರಾದರೇನಂತೆ, ನಂತರ ದಿನಗಳಲ್ಲಿ ಒಂದು ಮುನಿಸು ಪ್ರಭುವೆ, ಈ 2 ನಾಟಕಗಳು ಅವರಿಗೆ ರಾಜ್ಯಮಟ್ಟದ ಪ್ರಶಸ್ತಿಗಳು ತಂದುಕೊಟ್ಟಿತ್ತು. ಮುಂದೆ ಬಂದಂತ ಅವರ ಆಸ್ಫೋಟ ಅನ್ನುವಂಥ ಒಂದು ನಾಟಕ ತುಂಬಾ ಪ್ರದರ್ಶನಗಳನ್ನು ಕಂಡಿತು. ನಮ್ಮೊಳಗೊಬ್ಬ ನಾಜುಕಯ್ಯ, ಈ ನಾಟಕಗಳು ಉಡುಪಿಯಲ್ಲಿಯೂ ಸಾಕಷ್ಟು ನಾಟಕಗಳಾಗಿದೆ. 106 ಪ್ರಯೋಗಗಳನ್ನು ಕಂಡು ಜನಪ್ರಿಯಗೊಂಡಿದೆ. ಈ ನಾಟಕಗಳು ಇಂಗ್ಲಿಷ್ ಸೇರಿದಂತೆ ಇತರ ಭಾಷೆಗಳಿಗೆ ಅನುವಾದಗೊಂಡಿದೆ. 300ಕ್ಕೂ ಹೆಚ್ಚು ಯಶಸ್ವಿ ಪ್ರಯೋಗಗಳ ಆಸ್ಫೋಟ ನಾಟಕ ರಾಜ್ಯ ನಾಟಕ ಅಕಾಡೆಮಿಯ ಪ್ರಶಸ್ತಿ ಕೂಡ ಪಾತ್ರವಾಗಿತ್ತು. ಹೀಗೆ ಅವರು ಸಣ್ಣ ಕಥೆಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಗೌರಿಯ ಸಣ್ಣ ಕಥೆಯನ್ನು ಅದೇ ಹೆಸರಿನಲ್ಲಿ ಗಿರೀಶ್ ಕಾಸರವಳ್ಳಿ ಅವರು ಚಲನಚಿತ್ರವನ್ನಾಗಿ ನಿರ್ಮಿಸಿರ್ತಾರೆ. ಅದಕ್ಕೆ ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಪ್ರಶಸ್ತಿ ಬಂದಿತ್ತು. ರಂಗಭೂಮಿ ಚಲನಚಿತ್ರ ಕಿರುತೆರೆಯ ನಟರಾಗಿಯೂ ಸಾಕಷ್ಟು ಹೆಸರು ಮಾಡಿದವರು. ಲಂಕೇಶ್ ನಿರ್ದೇಶಕದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಪಲ್ಲವಿ ಚಿತ್ರದ ನಾಯಕ ನಟನಾಗಿ ಅಭಿನಯಿಸಿದ್ದು. ಸೇತುರಾಮ್ ಅವರು ಪುಟ್ಟಣ್ಣ ಕಣಗಲ್ ಜೊತೆಗೂ ಕೂಡ ಕೆಲಸವನ್ನು ಮಾಡಿರ್ತಾರೆ. ಮಾನಸ ಸರೋವರ, ಪುಟ್ಟಣ್ಣ ಅವರ ಮಾನಸ ಸರೋವರ ಹಾಗೂ PH ವಿಶ್ವನಾಥ್ ನಿರ್ದೇಶಕದ ಪಂಚಮ ವೇದ ಚಿತ್ರಗಳ ಸಂಭಾಷಣೆಗಳಿಗೆ ಅವರಿಗೆ ರಾಜ್ಯ ಪ್ರಶಸ್ತಿ ಬಂದಿದೆ. TS ನಾಗಾಭರಣ ಅವರ ನಿರ್ದೇಶಕದ RK ನಾರಾಯಣ್ ಇಂಗ್ಲಿಷ್ ಕಾದಂಬರಿ ಆಧಾರಿತ ಬ್ಯಾಂಗರ್ ಮಾಲ್ವಯ್ಯ ಚಿತ್ರಕ್ಕೂ ಸೀತಾರಾಮ್ ಅವರ ಸಂಭಾಷಣೆ ಇತ್ತು. 1991ರಲ್ಲಿ ಆ ಚಿತ್ರ ರಾಷ್ಟ್ರ ಪ್ರಶಸ್ತಿ ಪಡೆದುಕೊಂಡಿತ್ತು. ಸೀತಾರಾಮ್ ನಿರ್ದೇಶಿಸಿದ ಮೊದಲ ಚಲನಚಿತ್ರ SL ಭೈರಪ್ಪನವರ ಮತದಾನ ಕಾದಂಬರಿ ಆಧರಿಸಿದ ನಾಟಕ ಇದು. ಇದಕ್ಕೂ ಕೂಡ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು. ಅವರ ನಿರ್ದೇಶನದ ಮತ್ತೊಂದು ಅಭಿರುಚಿಯ ಚಲನಚಿತ್ರ ಮೀರಾಮಾಧವ ರಾಘವ 2017ರಲ್ಲಿ ಮೂಡಿದ್ದು. ಕಾಫಿ ತೋಟ ಸೀತಾರಾಮ್ ಅವರ ಕಿರುತೆರೆಗೆ ನಿರ್ಮಿಸಿದ TP ಕೈಲಾಸಂ, ಆಸ್ಫೋಟ, ಮುಖಾಮುಖಿ, ಪತ್ತೇದಾರ ಪ್ರಭಾಕರ, ಕಾಲೇಜು ತರಂಗ, ಎಲ್ಲ ಮರೆತಿರುವಾಗ, ನಾವೆಲ್ಲರೂ ಒಂದೇ, ದಶಾವತಾರ, ಕಾಮನಬಿಲ್ಲು, ಕಥೆಗಾರ, ಜ್ವಾಲಾಮುಖಿ ಧಾರಾವಾಹಿಗಳು ಅತ್ಯಂತ ಮೆಚ್ಚುಗೆ ಪಡೆದಂತಹ ಧಾರಾವಾಹಿಗಳು. ಬೆಂಗಳೂರು ದೂರದರ್ಶನಕ್ಕಾಗಿ ನಿರ್ದೇಶಿಸಿದ ಮಾಯಾಮೂಲ ಎಲ್ಲರಿಗೂ ಗೊತ್ತಿರುವಂತಹ ಧಾರಾವಾಹಿ ಸುಮಾರು 435 ಕಂತುಗಳಲ್ಲಿ ಪ್ರಸಾರವಾಗಿ ಅತ್ಯಂತ ಜನಪ್ರಿಯಗೊಂಡಿತ್ತು. ಖಾಸಗಿ ವಾಹಿನಿಯಲ್ಲಿ ಪ್ರಸಾರಗೊಂಡಂತಹ ಮನ್ವಂತರ, ಮುಕ್ತ, ಮಗಳು ಜಾನಕಿ, ವೀಕ್ಷಕ ಧಾರಾವಾಹಿಗಳು. ಈ ಧಾರಾವಾಹಿಯಲ್ಲಿನ ಚುರುಕುತನ, ಸಂಭಾಷಣೆ, ಸಮಕಾಲೀನ ಸಮಸ್ಯೆಗಳನ್ನು ಚರ್ಚಿಸುವ ವಿಧಾನ ವೀಕ್ಷಕರನ್ನು ಸಾಮಾಜಿಕ ಸಮಸ್ಯೆಗಳಿಂದ ಗಂಭೀರವಾಗಿ ಚಿಂತಿಸುವಂತೆ ಮಾಡುವಂತೆ ಪರಿಣಾಮಕಾರಿಯಾಗಿತ್ತು. ಸೀತಾರಾಮ್ ಅವರು ನ್ಯಾಯಾಲಯದ ದೃಶ್ಯಗಳನ್ನು ಜೋಡಿಸುವ ವಿಧಾನ, ಜಾಣ್ಮೆಯ ಮಾತುಗಳು ಪ್ರಜ್ಞಾವಂತರಲ್ಲಿ ಸಹ ಸಂಚಲನವನ್ನು ತರುವುದು. ಇಂತಹ ಮೇರು ವ್ಯಕ್ತಿತ್ವದ TN ಸೀತಾರಾಮ್ ಅವರಿಗೆ ಈ ಬಾರಿ ಪಂಚಮಿ ಪುರಸ್ಕಾರ 2026
ಜನವರಿ 25ರಂದು ನೀಡಿ ಗೌರವಿಸ್ತಾ ಇದ್ದೀವಿ. ಇದೊಂದು ದೊಡ್ಡ ಕಾರ್ಯಕ್ರಮ. ಅದರ ನಂತರದಲ್ಲಿ ಪ್ರಶಸ್ತಿ ಪ್ರದಾನ ಆದ ನಂತರ ಆಗಿನ ನಾಟಕ